ನಮಸ್ತೆ ಸರ್. ನಾನು ಗಣೇಶ್ ಶೆಟ್ಟಿ ಅಂತೇಳಿ ಬ್ರಹ್ಮಾವರ ಮತ್ತು ಭಟ್ಕಳ ಹಲಸು ಮೇಳದ ಆಯೋಜನೆ ಮಾಡಿದ್ವಿ ಸರ್. ಕಳೆದ 4 ವರ್ಷದಿಂದ ಬ್ರಹ್ಮಾವರ ಮಾಡಿದ್ದೆ. ರೀಸೆಂಟಾಗಿ ಭಟ್ಕಳ ಕೂಡ ನಾನು ಭಾಸ್ಕರ ಪೂಜಾರಿ ಅವರ ಜೊತೆಗೆ ಭಟ್ಕಳದ ಶುರು ಮಾಡಿದೆ. ಈಗ ಸಾಗರದಲ್ಲಿ ಮಾಡುವಾಗ ರೋಟ್ರಿ ಕ್ಲಬ್ ಸಾಗರದವರು ನಮಗೆ ಸಪೋರ್ಟ್ ಮಾಡಿ ನಮ್ಮ ಆತಿಥ್ಯಲ್ಲಿ ಅಂಥೇಳಿ ಇಲ್ಲಿ ಮಾಡಿದ್ವಿ ಸರ್. ನಾವು ಇಲ್ಲಿ ಸಾಗರದಲ್ಲಿ ಪ್ರಥಮ ಬಾರಿಗೆ ನಾವು ನಮ್ಮ ಆಯೋಜನೆಯಲ್ಲಿ ಬೇರೆ ಆಗಿದೆ ಇಲ್ಲಿ ಹಲಸು ಮೇಳ, ಆದರೆ ನಮ್ಮ ಆಯೋಜನೆಯಲ್ಲಿ ನಮ್ಮ ರೋಟ್ರಿ ಕ್ಲಬ್ ಸಾಗರ, ಹಾಗೆ ಇನ್ನರ್ ವಿಲ್ ಕ್ಲಬ್ ಮತ್ತು ರೈತ ಸೇವಾ ಸಂಘ ಸಾಗರ ಇವರ ಸಹಕಾರದೊಂದಿಗೆ ಭರ್ಜರಿಯಾಗಿ 3 ದಿನಗಳ ಕಾಲ ಬ್ರಾಸಂ ಸಭಾಭವನ ನಮ್ಮ ನೆಹರು ಗ್ರೌಂಡ್ ಎದುರುಗಡೆ ಒಂದು ಹಲಸು ಮೇಳ ನಡೀಲಿಕ್ಕಿದೆ. ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಕೂಡ ಈ ಮೇಳ ನಡೀಲಿಕ್ಕಿದೆ. ಕಂಟಿನ್ಯೂಸ್ ಯಾವುದೇ ಉತ್ಪನ್ನ ಕೂಡ, ಯಾಕಂದರೆ 15ರಿಂದ 20 ಟನ್ ಚಂದ್ರ ಹಲಸು, ರುದ್ರಾಕ್ಷಿ ಹಲಸು ತುಮಕೂರು ಭಾಗದಿಂದ ಬರ್ತಾಯಿದೆ. ಹಾಗೆ ಹಲಸಿನ ಫುಡ್ ಸ್ಟಾಲ್ನವರು ಕುಂದಾಪುರ, ಕಾರ್ಕಳ, ಸಾಣೂರು, ಮಂಗಳೂರು, ಕಣ್ಣೂರಿಂದ ಹಲಸಿನ ಚಿಪ್ಸು, ಹಲಸಿನ ಹಪ್ಪಳದ ಸ್ಟಾಲ್ನವರು ಕೇರಳದ ಕಣ್ಣೂರಿಂದ, ಹಾಗೆ ರಾಜ್ಯದ ವಿವಿಧ ಭಾಗದಿಂದ ಸಾಗರಕ್ಕೆ ಹಲಸಿನ ಉತ್ಪನ್ನ ಮಾಡುವ ಸ್ಟಾಲ್ಗಳು ಇಲ್ಲಿ ಬರ್ತಾಯಿದ್ದಾರೆ. ಅವ್ರನ್ನೆಲ್ಲ ನಾವು ಕಾಂಟ್ಯಾಕ್ಟ್ ಮಾಡಿ ಇಲ್ಲಿಗೆ ಬರ್ತಾಯಿದ್ದಾರೆ. ಸಾಗರದ ಜನತೆ ಈ ಅವಕಾಶವನ್ನು ಯೂಸ್ ಮಾಡ್ಕೊಳ್ಳಿ. 3 ದಿನಗಳ ಕಾಲ ಕೂಡ ನೀವು ಎಲ್ಲ ನಿಮ್ಮ ಆತ್ಮೀಯರಿಗೆ, ಗೆಳೆಯರಿಗೆ, ನಿಮ್ಮ ಕುಟುಂಬದವರು ಎಲ್ಲರಿಗೂ ಕೂಡ ಬ್ರಾಸಂ ಸಭಾಭವನಕ್ಕೆ ಬಂದು ನಿಮ್ಮ ಹಲಸಿನ ರುಚಿಯನ್ನು ಸವಿಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಿದ್ದೀನಿ. ಯಾಕೆಂದರೆ ಪಾರ್ಕಿಂಗ್ ವ್ಯವಸ್ಥೆ ತುಂಬ ಇದೆ, ಇಲ್ಲಿ ಏನು ಸಮಸ್ಯೆ ಇಲ್ಲ. ಮೊನ್ನೆ ಭಟ್ಕಳದಲ್ಲಿ ನಮಗೆ ತುಂಬ ಸಮಸ್ಯೆ ಆಯಿತು ಪಾರ್ಕಿಂಗ್. ಇಲ್ಲಿ ನಾವು ನೋಡಿದ ಮೇಲೆ ಭಾರಿ ಖುಷಿ ಆಯಿತು. ಪಾರ್ಕಿಂಗ್ ಬೇಕಾದ್ರೆ 500,000 ಕಾರಣ ನಿಲ್ಲಿಸ್ಬೋದು, ಯಾಕೆಂದರೆ 2-3 ಗ್ರೌಂಡ್ ಇದೆ ಇಲ್ಲಿ, ಎಲ್ಲ ಒಳ್ಳೆಯ ಇದೆ. ಬ್ರಾಸಂ ಸಭಾಭವನ ಕೂಡ ಫಸ್ಟ್ ಫ್ಲೋರಲ್ಲಿ ನಾವು ಇತರ ಉತ್ಪನ್ನಗಳು, ಅಂದರೆ ಹಲಸು ಅಲ್ಲದೆ ನಮ್ಮ ಹೆಗ್ಗೋಡು ಖಾದಿ ಅಥವಾ ಇಲ್ಲಿ ಶಿರಾಳಕೊಪ್ಪ ಖಾದಿ ಅಥವಾ ಆಯುರ್ವೇದ ಉತ್ಪನ್ನಗಳು, ಸಣ್ಣ ಗೃಹ ಉತ್ಪನ್ನಗಳು, ಈ ಥರದ್ದೆಲ್ಲ ಮೇಲ್ಗಳು ಇರುತ್ತೆ. ಹಾಗೆ ಹಲಸಿನ ಹಪ್ಪಳ, ಹಲಸಿನ ಬೇರೆ ಉತ್ಪನ್ನಗಳೆಲ್ಲ ಇರುತ್ತೆ. ಹಲಸಿನ ಚಿಪ್ಸು, ಆ ಥರದ್ದು ಹಲಸಿನ ಹಲ್ವಾ, ಹಲಸಿನ ಈ ಥರದ ಉತ್ಪನ್ನ ಇರುತ್ತೆ. ಕೆಳಗಡೆ ಫುಡ್ ಸ್ಟಾಲ್, ಫುಲ್ ಫುಡ್ ಸ್ಟಾಲ್. ಇಲ್ಲಿ ಹಲಸಿನ ಮುಳುಕ, ಹಲಸಿನ ಪೋಡಿ, ಹಲಸಿನ ಜಿಲೇಬಿ, ಹಲಸಿನ ಹೋಳಿಗೆ, ಹಲಸಿನ ಕಬಾಬು, ಈ ಥರದ್ದು ಹಲಸಿನ ಐಸ್ ಕ್ರೀಮು ಅಲ್ಲ, ಈ ಥರ ಎಲ್ಲ ಉತ್ಪನ್ನಗಳು ಕೂಡ ಈ ಕೆಳಗಿನ ಭಾಗ ಇರುತ್ತೆ. ಹೊರಗಡೆ ನರ್ಸರಿ ಇರುತ್ತೆ, ಮತ್ತು ಹಣ್ಣು ಸ್ಟಾಲ್, ಹಲಸಿನ ಹಣ್ಣಿನ ಸ್ಟಾಲ್ಗಳು ಹೊರಗಡೆ ಲೈನಲ್ಲಿ ಹಲಸಿನ ಹಣ್ಣು, ಮಾವಿನ ಹಣ್ಣು ಸ್ಟಾಲ್ ಕೂಡ ಇದೆ ಸರ್. ನರ್ಸರಿ ಸ್ಟಾಲ್ ಕೂಡ ಇದೆ ಸರ್. ಅಂದರೆ ಎಲ್ಲ ಉತ್ಪನ್ನಗಳು ಕೂಡ ಭರ್ಜರಿಯಾಗಿ, ನಾವು ದೂರ ಊರಿಂದ ಬರ್ತಾಯಿದ್ದಾರೆ, ಭರ್ಜರಿಯಾಗಿ ಇಲ್ಲಿ ಎಲ್ಲ ತಯಾರಿ ಮಾಡಿಕೊಂಡು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಿದ್ದೀವಿ ಸರ್. ಸಾಗರದಲ್ಲಿ ನಿಮ್ಮ ಶಶಿಧನಿ ಸಹಕಾರ ನಾವು ಕೇಳ್ತಿದ್ದೀವಿ. ಜನರಿಗೆ ರೀಚ್ ಆಗಬೇಕು. ನಾವು ಜನರಿಗೆ ಮುಟ್ಟೋದ್ರಿಂದ ಇಲ್ಲೊಂದು ಕಾರ್ಯಕ್ರಮ ಇದೆ ಅಂತೇಳಿ ನಾವು ಆಲ್ರೆಡಿ ಪ್ರಚಾರದಲ್ಲಿ ಮಾಡಿದ್ದೀವಿ ತುಂಬ, ಆದರೂ ಇನ್ನೂ ನಾವು ಪ್ರಚಾರ ಮಾಡಿ ಜನರಿಗೆ ನಾವು ಇಲ್ಲಿ ಕಾರ್ಯಕ್ರಮ ಇದೆ ಅಂತೇಳಿ ಗೊತ್ತಾಗಬೇಕು. ಅದಕ್ಕೋಸ್ಕರ ಇಲ್ಲಿ ನಾವು ರೋಟ್ರಿ ಕ್ಲಬ್ ಅವರ ಸಹಕಾರದೊಂದಿಗೆ ಒಂದು ಮಾಡ್ತಿದ್ದೀವಿ. ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾಯಿದ್ದೀನಿ ಸರ್. ಶಶಿಧ್ವನಿ ವೀಕ್ಷಕರಲ್ಲಿ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮದ ಬಗ್ಗೆ ಇವತ್ತು ನಾವೊಂದು ಸಂದರ್ಶನ ಮಾಡೋಕ್ಕೆ ಬಂದಿದ್ದೀವಿ. ಸರ್, ತಮ್ಮ ಹೆಸರು? ಗಣೇಶ್ ಶೆಟ್ಟಿ ಅಂತ. ಗಣೇಶ್ ಶೆಟ್ಟಿ, ಯಾವರು? ನನ್ನ ಉಡುಪಿ ಸರ್. ಉಡುಪಿ, ಬಾರ್ಕೂರು. ಹೌದು, ಬಾರ್ಕೂರಿಂದ ಬಂದಿದ್ದಾರೆ. ಈ ಸಾಗರದಲ್ಲಿ ಇದೇ ಆಗಸ್ಟ್ 8, 9, 10 3 ದಿನ ಹಲಸಿನ ಮೇಳವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಜೊತೆಗೆ ರೋಟರಿ ಕ್ಲಬ್ ಮತ್ತು ಇನ್ನರ್ ವಿಲ್ ಮತ್ತು ರೈತ ಸೇವಾ ಸಂಘ ಈ ಸಹಯೋಗದೊಂದಿಗೆ, ಜಂಟಿ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲ ಸಮಸ್ತ ಇಡೀ ಕರ್ನಾಟಕದ, ಅಂದರೆ ಏನು ರಜಕ್ಕೆ ಬಂದಿರ್ತಾರೆ ಏನು ಈ ಊರಿಗೆ ಬೆಂಗಳೂರಿಂದ, ಹೌದು, ಮಹಾಲಕ್ಷ್ಮಿ, ಎಲ್ಲ ಮೂಲೆಯಿಂದ ಎಲ್ಲರೂ ಕೂಡ ಬಂದು ಈ ಹಲಸಿನ ಮೇಳಕ್ಕೆ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಂತೇಳಿ ನಾನು ಸಂಪಾದಕನಾಗಿ ಶಶಿಕಾಂತ್ ಈ ಒಂದು ಕಾರ್ಯಕ್ರಮಕ್ಕೆ ತಮಗೂ ಕೂಡ ಆಹ್ವಾನವನ್ನು ಈ ಮುಖಾಂತರ ಕೊಡ್ಲಿಕ್ಕೆ ಬಯಸ್ತೀನಿ. ಧನ್ಯವಾದ. ನಿಮಗೂ ಧನ್ಯವಾದಗಳು ಸರ್. ಯಾಕಂದ್ರೆ ಹಲಸು ಮೇಳದ ಒಂದು ಯಶಸ್ವಿ ಆಗಬೇಕು, ಇಲ್ಲಿ ಭರ್ಜರಿ ಆಗಬೇಕು. ಮುಂದಿನ ವರ್ಷ ಕೂಡ ಇನ್ನೂ ಭರ್ಜರಿಯಾಗಿ ನಾವು ಮಾಡಬೇಕು. ಅದಕ್ಕೋಸ್ಕರ ನಿಮ್ಮ ಸಹಕಾರವನ್ನು ಎಲ್ಲ ಮೀಡಿಯಾ ಬಾದವರಿಗೆ ಕೂಡ ನಾನು ಕೇಳ್ತಾಯಿದ್ದೀನಿ. ಇನ್ನೂ ಕೆಲವು ಬರ್ಬೋದು, ನೀವು ಒಂದು ಇಲ್ಲಿ ಸ್ಟೇಟಸ್ ಹಾಕ್ಬೋದು. ಒಂದು ಸೆಲ್ಫಿ ಸ್ಟ್ಯಾಂಡ್ ಇರುತ್ತೆ, ಹಲಸಿನ ಹಣ್ಣಿದೆ, ಒಂದು ಸೆಲ್ಫಿ ಸ್ಟ್ಯಾಂಡನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಹಲಸಿನ ಹಣ್ಣು ಜೊತೆಗೆ ಅದ್ರ ಎಲ್ಲ ಹಾಕಿ ಫೋಟೋ ತಗೋಬೋದು. ಬೇರೆ ಫೋಟೋಸ್ ಎಲ್ಲ ಹಾಕ್ತೀರಿ, ಆದರೆ ಹಲಸಿನ ಹಣ್ಣಿದ ಒಂದು ಸ್ಟೇಟಸನ್ನು ಹಾಕಿ ಜನರಿಗೆ ಪ್ರಚಾರ ಮಾಡಿ ಅಂತಲೇ ಕೇಳ್ಕೊಳ್ತೀವಿ ಸರ್. ಓಕೆ.